ಫ್ರೆಂಡ್ಸ್, ಆಸ್ಪತ್ರೆ ಹತ್ರ ಹೋಗಿದ್ವಿ. ಅವ್ರು ಡಾಕ್ಟ್ರು ಕ್ಲೋಸ್ ಮಾಡ್ಕೊಂಡು ಹೊರಟೋಗಿದ್ದಾರೆ. ಅದಕ್ಕೆ 7:30 ಮೇಲೆ ಮತ್ತೆ ತೆಗಿತಾರೆ. 8 ಗಂಟೆ ಆಗುತ್ತೆ. 8 ಗಂಟೆಗೆ ಹೋಗಬೇಕು ನಾವು ಮತ್ತೆ, ಯಾಕಂದರೆ ಡಾಕ್ಟ್ರು ಸಿಗಲೇ ಇಲ್ಲ. ನಾವು ಬರೋದ್ರಲ್ಲಿ ಹೊರಟೋಗಿದ್ರು. ಈಗ ಟೈಮ್ ಒಂದು 6:25 ಆಗಿದೆ. ಹಾಗಾಗಿ ಡಾಕ್ಟ್ರ್ ಇರಲಿಲ್ಲ. 7:15 ಬರ್ತಾರೆ. 8 ಗಂಟೆಗೆ ನಾವು ಹೋದರೆ ನಾವು ಮಾತಾಡೋಕೆ ಹೋಗ್ತಿಲ್ಲ ಫ್ರೆಂಡ್ಸ್. 8 ಗಂಟೆಗೆ ಹೋದರೆ ತೋರಿಸ್ಕೊಂಬರ್ಬೋದು ಆರಾಮಾಗಿ. ನನ್ನ ಕೈಗಳ ಕೀಲಿದೆಯಲ್ಲ ಫ್ರೆಂಡ್ಸ್, ಮೂಳೆಗಳು ಅವೆಲ್ಲ ನೋವ್ತಿದ್ದಾವೆ, ಹೊಟ್ಟೆ ನೋವ್ತಿದೆ, ಫುಲ್ ಬಾಡಿ ಪೇಯ್ನ್ ಆಗ್ತಿದೆ. ಇದೇ ಫಸ್ಟ್ ಟೈಮು ನನಗೆ. ಅಂದರೆ ಹೋದ ಮಂತು ಆಗಿತ್ತು ಅದೇ ಥರ. ಆದರೂ ನಾನೇನು ಎಲ್ಲೂ ಶಾಪ್ಗೆ ಹೋಗಲಿಲ್ಲ. ಬಟ್ ಇವತ್ತಂತೂ ಎದ್ದೇಳೋಕ್ಕಾಗ್ತಾಯಿಲ್ಲ. ಬೆಳಗ್ಗೆಯಿಂದ ಹಿಂಸೆ ಆಗ್ತಾಯಿತ್ತು ನನಗೆ. ಅದಕ್ಕೆ ಇಲ್ಲ, ನಾನೇ ಹೇಳ್ಬಿಟ್ಟೆ ಶಾಪ್ ಹೋಗಿ. ನಮ್ಮ ಮನೆಯವ್ರು ಹೇಳಿದ್ರು ಬೆಳಗ್ಗೆನೇ ಹೋಗೋಣ ಅಂತ. ನಾನು ಸರಿ ಹೋಗುತ್ತೆ ಬಿಡು, ಒಂದು ಹಾಫ್ ಆನ್ ಅವರ್ ಬರುತ್ತೆ, ಪೇಯ್ನ್ ಹೊಟ್ಟೋಗುತ್ತೆ. ಹಿಂಗೆ ಫ್ರೆಂಡ್ಸ್ ನಾನು ಮಾಡೋದು. ತೋರಿಸ್ಕೊಳ್ಳಲ್ಲ ನಾನು, ಯಾವುದೇ ನೋವು ಬರಲಿ ಏನು ಬಂದರೂ ತೋರಿಸ್ಕೊಳ್ಳಲ್ಲ. ಹಾಗಾಗಿ ನನಗೆ ಅಷ್ಟು ಇದು ಒಂಥರ ಬೆಳಿಗ್ಗೆನೇ ಹೋಗೋಣ ಅಂದರೆ ನನ್ನ ಕೈಲಿ ಬಿಡು ವಾಸಿ ಆಗುತ್ತೆ ಅಂತ ಸುಮ್ಮನೆ. ಸಂಜೆ ಆಗ್ತಾ ಹೊಟ್ಟೆ ನೋವು ಜಾಸ್ತಿ ಆಯಿತು. ಕೀಲು ನೋವುಗಳು ಅಂದರೆ ಮೊಣಕೈಗಳೆಲ್ಲ ಹಿಂಗೆ ಇಟ್ಕೊಂಡಿದ್ರೆ ಹಿಂಗೆ ಇರ್ತವೆ. ಹಿಂಗೆ ಮಡ್ಚಕ್ಕೆ ಬರ್ತಿಲ್ಲ, ಎತ್ತಕ್ಕೆ ಬರ್ತಿಲ್ಲ. ಕೂತ್ಕೊಂಡ್ರೆ ಹಂಗೆ ಕಾಲಿಟ್ಕೊತಿದ್ದಾವೆ ಫ್ರೆಂಡ್ಸ್. ಅದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ. ಡಾಕ್ಟ್ರು ಸಿಕ್ಕಿದ್ರೆ ಸಾಕಾಗೈತೆ ಈಗ. ಯಾಕೆಂದರೆ ಡಾಕ್ಟ್ರ್ ಹತ್ರ ಒಂದು ಇಂಜೆಕ್ಷನು ಇಲ್ಲ ಟ್ಯಾಬ್ಲೆಟು ಸಿರಪ್ಪು ಏನು ಕೊಟ್ಟರು ತೊಗೊಂಡ್ಬಿಟ್ರೆ ನಾನು ಆರಾಮಾಗ್ತೀನಿ. ಅಲ್ಲಿವರೆಗೂ ಆಗಿದೆ ಫ್ರೆಂಡ್ಸ್. ಒಂದು 10 ನಿಮಿಷ 1/4 ಗಂಟೆ ಸುಧಾರಿಸ್ಕೊಂಡು ಈಗ ನೀರು ತರೋದಕ್ಕೆ ಅಂತ ಹೋಗಿದ್ದಾರೆ ಮನೆಯವರು. ಈಗ ನಾನು ಬೆಳಗ್ಗೆಗೆ ಇಡ್ಲಿ ಮಾಡೋಣ ಅಂತ ನೆನಾಕೋಣ ಅಂತ ಇದ್ದೀನಿ. ಯಾಕೆಂದರೆ ಇಡ್ಲಿ ಇಟ್ಟು ವೇಸ್ಟ್ ಆಗುತ್ತೆ, ವಾಪಸ್ ಕೊಡೋದಿನ್ನೇನು ಅಂತೇಳಿ ಬೆಳಗ್ಗೆ ಮಾಡೋಣ ಅಂದೆ. ಹ್ಞೂ ಅಂದರು. ನೆನಾಗ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ತೋರಿಸ್ತೀನಿ. ಉದ್ದಿನಬೇಳೆ ತಗೊಂಡಿದ್ದೀನಿ ಫ್ರೆಂಡ್ಸ್. ಉದ್ದಿನಬೇಳೆ ಎಲ್ಲ ಎರಡೂ ಒಂದರಲ್ಲೇ ನಾನು ನೆನಾಕ್ಬಿಡ್ತೀನಿ. ಅವಲಕ್ಕಿ ಎರಡೂ ಒಂದಕ್ಕೆ ಹಾಕ್ತೀನಿ. ಯಾಕೆಂದರೆ ನನಗೆ ಎಷ್ಟು ಟೈಮೂ ಇಲ್ಲ ಫ್ರೆಂಡ್ಸ್. ಬೇರೆ ಬೇರೆ ನೆನಾಕಿ ಗೊತ್ತಿಲ್ಲ. ಕಪ್ಪಗಿರೋದು ಏನಲ್ಲ ಫ್ರೆಂಡ್ಸ್, ಕಪ್ಪು ಅವಲಕ್ಕಿ ಬಂದಿರುತ್ತಲ್ಲ ಅದರಲ್ಲಿ, ಅದು ಕಪ್ಪು ಅವಲಕ್ಕಿ. ಅದು ಏನು ಅನ್ಕೋಬೇಡಿ. ನೆನಾಕಿದ್ದೀನಿ ಫ್ರೆಂಡ್ಸ್. ಇದನ್ನು ಒಂದು 9:30 10 ಗಂಟೆ ಹಂಗೆ ನಾನು ಆಸ್ಪತ್ರೆಗೆ ಹೋಗ್ಬಿಟ್ಟು ಬರ್ತೀನಲ್ಲ ಫ್ರೆಂಡ್ಸ್, ಅವಾಗ ರುಬ್ಬೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ಸಂಜೆಗೆ ಅಂತ ಹೇಳ್ಬಿಟ್ಟು ಅವತ್ತು ನಾವು ಹೋಗಿದ್ದ ನೈಟು ಇಡ್ಲಿ ತಿನ್ನಬೇಕಿತ್ತು. ಯಾಕೆಂದರೆ ಹುಷಾರಿಲ್ಲದೆ ಆಸ್ಪತ್ರೆಗೆ ಹಂಗೆ ಹೋಗೋಕ್ಕಾಗಲ್ಲ, ಇಂಜೆಕ್ಷನ್ನು ಟ್ಯಾಬ್ಲೆಟ್ ಎಲ್ಲದನ್ನು ಕೊಡ್ತಾರೆ ಅಂಥೇಳಿ ಇಡ್ಲಿನ ನನಗೆ ತಂದು ಕೊಟ್ಟಿದ್ರು ಫ್ರೆಂಡ್ಸ್. ಅದನ್ನೇ ಇಡ್ಲಿನ ತಿಂದೆ. ಇಡ್ಲಿ ಅದು ಹುಳ್ಳಿಕಾಳು ಚಟ್ನಿ ಹಾಕಿರ್ತಾರೆ, ಚೆನ್ನಾಗಿರುತ್ತೆ. ಈ ಕಡೆ ನಾವು ಆಸ್ಪತ್ರೆ ಕೂಡ ಬಂದ್ವಿ. ಆಸ್ಪತ್ರೆಯಲ್ಲಿ ಒಂದು ಸ್ವಲ್ಪ ಜನ ಇರ್ತಾರೆ. ಇಲ್ಲಿ ಒಂದೊಂದು ಟೈಮ್ ಬಂದಾಗಂತೂ ಎಷ್ಟು ಜನ ಇರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಅಷ್ಟು ತುಂಬ ಜನ ಇರ್ತಾರೆ. ಒಂದೊಂದು ಸಲ ಸಿಗೋದೇ ಇಲ್ಲ ಈ ಡಾಕ್ಟ್ರು. ನಾವು ಹೋದಾಗ ಸ್ವಲ್ಪ ಕಡಿಮೆ ಇತ್ತು ಜನ. ಹಾಗಾಗಿ ನಾವು ಹೋಗಿ ತೋರಿಸ್ಕೊಂಡು ಬಂದ್ವಿ. ಇಂಜೆಕ್ಷನ್ ಏನು ತೊಗೊಳ್ಲಿಲ್ಲ, ಆದರೂ ನನಗೆ ಮೇಲಾಗಲಿಲ್ಲ ಅವತ್ತು. ನೆಕ್ಸ್ಟ್ ಡೇ ತೋರಿಸ್ತಾ ಇರೋದು ನಾನು ಇಡ್ಲಿಗೆ ಅಂತ ಹೇಳ್ಬಿಟ್ಟು ರುಬ್ಬಿಟ್ಟಿದ್ನಲ್ಲ, ಅದೆಲ್ಲದೂ ಎಷ್ಟು ನೀಟಾಗಿ ಉಬ್ಬಿ ಬಂದುಬಿಟ್ಟಿತ್ತು. ನಾನು ಮಾಡಿದೆ. ಇದು ನನಗೆ 8 ಇಡ್ಲಿ ಆಯಿತು ಅಷ್ಟೇ. ಅಷ್ಟು ಕಡಿಮೆ ಕ್ವಾಂಟಿಟಿಲಿ ನಾನು ಮಾಡಿದ್ದೆ. ಯಾಕೆಂದರೆ ಇಬ್ಬರಿಗೆ ಸಾಕಾಗತ್ತೆ ಅಂಥೇಳಿ. ಅದರಲ್ಲಿ 2 ಇಡ್ಲಿ ನಮ್ಮ ಖುಷಿಗೆ ಮತ್ತು ಬಜ್ಜುಗೂ ಕೂಡ ತೊಗೊಂಡೋಗಿದ್ವಿ. ಇಡ್ಲಿಗೆ ಇಡ್ತಾಯಿದ್ದೀನಿ. ಇದು ತಟ್ಟೆ ಸ್ಟ್ಯಾಂಡು ಫ್ರೆಂಡ್ಸ್. ನಾನು ಈ ಥರದ್ದು ತೊಗೋಬೇಕು ಅಂತ. ನನಗೆ ತಟ್ಟೆ ಇಡ್ಲಿ ಇಷ್ಟ ಆಗಲ್ಲ, ಗುಂಡು ಇಡ್ಲಿ ತುಂಬ ಇಷ್ಟ ಆಗ್ತೈತೆ. ಈ ಸ್ಟ್ಯಾಂಡ್ ತೊಗೋಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ದೀನಿ. ಗುಂಡು ಇಡ್ಲಿದು ಆಗ್ತಾನೆ ಇಲ್ಲ ಫ್ರೆಂಡ್ಸ್. ನನಗೆ ಯಾವತ್ತು ತಗೋತೀನೋ ಗೊತ್ತಿಲ್ಲ. ಅಂದರೆ ನನಗೆ ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ತಗೊತಿಲ್ಲ. ಬಟ್ ತಗೋತೀನಿ, ಚೆನ್ನಾಗಿರುತ್ತೆ ಇಡ್ಲಿದೆಲ್ಲನೂ. ನಾನು ಆ್ಯಕ್ಚುಲಿ ಇಡ್ಲಿನ ಇಷ್ಟಪಡಲ್ಲ, ಆದರೆ ಇವಾಗ ತುಂಬ ಇಷ್ಟ ಆಗುತ್ತೆ. ಇಡ್ಲಿದೆಲ್ಲನೂ ಗಟ್ಟಿನೇ ಕಲಿಸ್ಕೊಂಡಿದ್ದೆ ನಾನು. ಜಾಸ್ತಿ ನೀರು ಹಾಕ್ಬಿಟ್ಟೆಲ್ಲನ ಉದ್ದಿನಬೇಳೆ ಮತ್ತು ಅವಲಕ್ಕಿನ ರುಬ್ಕೊಂಡಿರಲಿಲ್ಲ. ಗಟ್ಟಿಗೆ ಕಲಿಸ್ಕೊಂಬಿಟ್ಟು ಅದನ್ನು ನಾನು ಈಗ ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದೀನಿ. ನನ್ನ ತಳಕ್ಕೆ ಎಲ್ಲ ಎಣ್ಣೆ ಎಲ್ಲ ಏನು ಹಚ್ಚಿಲ್ಲ, ನೀವು ನೋಡ್ತಿರ್ಬೋದು. ಯಾವುದನ್ನು ನಾನು ಎಣ್ಣೆ ಅದನ್ನು ಒಂದು ಸಲ ತೊಳ್ಕೊಬರ್ತೀನಿ ಅಷ್ಟೇ ಪ್ಲೇಟ್ನ. ಅದಕ್ಕೆ ಎಣ್ಣೆ ಯಾವುದೇ ರೀತಿಯಾಗಿ ನಾನು ಹಚ್ಚೋದಿಲ್ಲ. 4 ಪ್ಲೇಟ್ಸ್ ಮಾತ್ರ ಸಿಕ್ತು. ಅದಕ್ಕೆ ಆ್ಯಕ್ಚುಲಿ ಇಡೋದು 6 ಪ್ಲೇಟ್ಸು. ನನಗೆ ಸಿಕ್ಕಿದ್ದು 4 ಪ್ಲೇಟ್ಸ್. ಅದಕ್ಕೆ ನಾನು ಇಬ್ಬರಿಗೆ ಸಾಕು 2 ಸಲಿಗೆ ಆಗುತ್ತೆ ಅಂತೇಳ್ಬಿಟ್ಟು ಇಟ್ಟೆ. 4 ಪ್ಲೇಟ್ನ ಇಟ್ಟೆ. ನೆಕ್ಸ್ಟ್ ತೆಗಿಬೇಕಾದ್ರಂತೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಇಡ್ಲಿ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಒಂದು ಕಿತ್ತೋಗಲಿಲ್ಲ ಈ ಸಲ. ನಾನು ಪ್ರತಿ ಸಲ ಮಾಡಿದಾಗಲೂ ಒಂದೇ ಇಡ್ಲಿ ನನಗೆ ಕಿತ್ತೋಗ್ತಾಯಿತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ, ತೆಳುವಾಗ್ತಿತ್ತು. ತೆಳುವಾಗಿರೋದ್ರಿಂದ ಆಲ್ಮೋಸ್ಟ್ ಕಿತ್ತೋಗ್ತಿತ್ತು ಅಂತ ನನಗೆ ಈ ಸಲ ಗೊತ್ತಾಯಿತು. ಯಾಕೆಂದರೆ ತುಂಬ ಗಟ್ಟಿ ಇತ್ತು ಅಂದರೆ ಕೈಯಲ್ಲಿ ಹಿಂಗೆ ಎತ್ಕೋಬೋದು, ಅಷ್ಟು ನೀಟಾಗಿ ಬರ್ತಿದೆ. ನೋಡಿ ಇವಾಗ ತೆಗಿತೀನಿ ನಾನು. ಅದೆಲ್ಲದೂ ಒಂದು ಸೈಡ್ಗೆ ನೋಡಿ ಎಷ್ಟು ಉಬ್ಬಿ ಬಂದು ಚೆನ್ನಾಗಿ ಬಂದಿದೆ. ಒಂದು ಚೂರು ಕಿತ್ತೋಗಲಿಲ್ಲ ಈ ಸಲನ, ಅಷ್ಟು ಚೆನ್ನಾಗಿ ಬಂತು. ಸುಟ್ತಾಯಿತ್ತು ಅಂದರೆ ನನ್ನ ಕೈ, ನಾನು ಎಲ್ಲ ಅಡುಗೆನೂ ಹಿಂಗೆ ಸುಟ್ಕೊಂಡು ಕೈಗೆಲ್ಲನ ಆ ಥರ ಒಂಥರ ನಾನೊಂಥರ ಇವಳಿದ್ದಂಗೆ ಆ ಥರ ಎಲ್ಲ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್.
ನೋಡಿ ಹಿಂಗೆ ಚಾಕುಲಿ ಹಿಂಗೆ ಅಂದ ತಕ್ಷಣವೇ ಫುಲ್ ಕೆಳಗಡೆಯಿಂದ ಒಂದು ಚೂರು ಪ್ಲೇಟ್ಗೂ ಮೆತ್ಕೊಳ್ಳಲ್ಲ, ಏನಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ನಾನು ಅವಾಗ ಅಂದ್ಕೊಂಡೆ ಮೇ ಬಿ ನಾನು ಇಷ್ಟು ದಿನ ಮಾಡ್ತಾಯಿದ್ದಾಗ ಹಿಟ್ಟನ್ನು ತೆಳುವಾಗಿ ರುಬ್ಕೋತಿದ್ದೆ ಅಂತ ಅನ್ನಿಸ್ತು. ನೀರನ್ನ ಕಡಿಮೆ ಹಾಕ್ಬಿಟ್ಟು ಉದ್ದಿನಬೇಳೆನ ಮತ್ತು ಅವಲಕ್ಕಿನ ರುಬ್ಕೊಂಡ್ರೆ ನಮಗೆ ನೀಟಾಗಿ ಇಡ್ಲಿ ನೀಟಾಗಿ ಎದ್ದು ಬರುತ್ತೆ. ಮತ್ತು ಇನ್ನೊಂದು ಸಲ ಪ್ಲೇಟಿಗೆ ಮೆತ್ಕೊಳ್ಳಲ್ಲ. ನಾನು ಆವಾಗ ನೀರನ್ನ ಸ್ವಲ್ಪ ಚಿಮ್ಕಿಸ್ಬಿಟ್ಟು ಮತ್ತೆ ಅದೇ ಪ್ಲೇಟ್ಗೆ ಮತ್ತು ಇಡ್ಲಿನ ನಾನು ಸೇರಿಸ್ಕೋತೀನಿ. ಅಷ್ಟು ಚೆನ್ನಾಗಿ ಬರುತ್ತೆ. ನನಗೆ ಇವತ್ತೇ ಗೊತ್ತಾಗಿದ್ದು, ಅಂದರೆ ನಾನು ಸ್ವಲ್ಪ ಇಷ್ಟು ದಿನ ತೆಳುವಾಗಿ ರುಬ್ಕೋತಿದ್ದೆ ಅಂತೇಳ್ಬಿಟ್ಟು. ಯಾರಿಗೆಲ್ಲ ಇಡ್ಲಿ ಇಷ್ಟ ಆಗುತ್ತೆ, ನನಗಂತೂ ಒಂಚೂರು ಇಷ್ಟ ಆಗ್ತಿರಲಿಲ್ಲ, ಇವಾಗ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಇಡ್ಲಿ ಪಾತ್ರೆ ತೊಗೋಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ದೀನಿ. ನೋಡೋಣ ಯಾವತ್ತು ತೊಗೋತೀನಿ ಅಂತೇಳ್ಬಿಟ್ಟು. ಇದಕ್ಕೆ ಕಾಯಿ ಚಟ್ನಿ ಮಾಡಬೇಕು ಫ್ರೆಂಡ್ಸ್, ಸಕ್ಕತ್ತಾಗಿರುತ್ತೆ. ಶುಂಠಿ, ಬೆಳ್ಳುಳ್ಳಿ ಮತ್ತು ಕಡಲೆಪಪ್ಪು, ಕಾಯಿ ತುರಿ, ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಮಾಡಬೇಕು. ಉಪ್ಪು, ಹುಣಸೆ ಹಣ್ಣು ಹಾಕ್ಬಿಟ್ಟು ಕಾಯಿ ಚಟ್ನಿ ಮಾಡಬೇಕು. ಅದು ಹುರ್ಗಡ್ಲೆದು ಸಖತ್ತಾಗಿರ್ತೈತೆ. ನನಗಂತೂ ಫೇವ್ರೆಟ್ಟು ಕಾಯಿ ಚಟ್ನಿ. ಮತ್ತು ನೆಕ್ಸ್ಟ್ ಡಿಬ್ಬಿಗೆ ಇಡ್ತಾಯಿದ್ದೀನಿ. 4 ಪ್ಲೇಟ್ಸ್ ಆಗಿದೆ ಅವಾಗ್ಲೂ ಅಷ್ಟೇ. ಕಡಿಮೆ ಕ್ವಾಂಟಿಟಿ ಸಾಕಾಗತ್ತೆ. ನಾನು ಆವಾಗ ತಿಂಡಿ ಕೂಡ ತಿಂದು ಮತ್ತೆ ಆಸ್ಪತ್ರೆಗೆ ಹೊರಟ್ವಿ. ಯಾಕೆಂದರೆ ನನಗೆ ಪೇಯ್ನು ಒಂಚೂರು ಕಡಿಮೆ ಆಗಿರಲಿಲ್ಲ, ಅದಕ್ಕೆ ಹೋದ್ವಿ. ಹಾಗೆ ಸೊಸೈಟಿಗೆ ಕೂಡ ರೇಷನ್ ಕೊಡ್ತಾಯಿದ್ರು. ರೇಷನ್ನು ಒಂದೇ ಸಲ ತೊಗೊಂಡು ಎಲ್ಲ ನಮ್ಗೆ ಒಂದೇ ಸಲನೇ ಡಬಲ್ ಕೆಲಸ ಮಾಡೋದು ಫ್ರೆಂಡ್ಸ್. ಮತ್ತೆ ಇನ್ನೊಂದು ಸಲ ಹೋಗಿ ಇಂಜೆಕ್ಷನ್ ತೊಗೊಂಡು ಬಂದ್ವಿ ಫ್ರೆಂಡ್ಸ್. ಇದ್ದಾವೆ ಕಡೆ ನಾವು ರೆಡಿಯಾಗಿ ಮತ್ತು ಸಂಜೆಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅದು ರಾಯರ ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ರಾಯರ ಮಠದಲ್ಲಿ ಏನು ವಿಶೇಷತೆ ಇತ್ತು ಅಂತ ನನಗೆ ಕ್ಯಾಲೆಂಡ್ರು ನೋಡಿರಲಿಲ್ಲ, ಏನಿಲ್ಲ ಫ್ರೆಂಡ್ಸ್. ಒಂದು ವೀಡಿಯೋನೂ ಗೊತ್ತಿರಲಿಲ್ಲ ಏನಿದೆ ಅಂತ. ಏನೋ ಸ್ಪೆಷಲ್ ಇತ್ತಂತೆ ರಾಯರದೇನೋ. ಹೋಗಿದ್ವಿ, ಎಷ್ಟು ಜನ ಇದ್ದಾರೆ ಅಂದರೆ ಕಾಲಿಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್, ಅಷ್ಟು ಜನ ದೇವಸ್ಥಾನದಲ್ಲಿ. ನನ್ನ ಲೈಫಲ್ಲಿ ನನ್ನ 12 ವರ್ಷದ ಜರ್ನಿಯಲ್ಲಿ ನಾನು ಮಧುಗಿರಿಲಿ ಇಷ್ಟು ಜನ ರಾಯರ ಮಠಕ್ಕೆ ಬಂದಿದ್ದಾರೆ ಅಂತ ನನಗನ್ಸಿದ್ದೆ ಅವತ್ತು. ತುಂಬ ಜನ ಬಂದಿದ್ದರು ಈ ಸಲ. ಅದೇನಿತ್ತು ವಿಶೇಷತೆ ನನಗಷ್ಟು ಗೊತ್ತಿಲ್ಲ. ಹೋದ್ವಿ, ತುಂಬ ಜನ ಇದ್ದರು. ರಶ್ ಎಲ್ಲನ ದೇವ್ರನ್ನ ದರ್ಶನ ಮಾಡಿಕೊಂಡು ಹಾಗೆ ಇಲ್ಲೇ ಇದನ್ನು ಕೊಡ್ತಾರೆ, ಏನಂತಾರೆ ಅದಕ್ಕೆ, ಅಭಿಷೇಕ ಮಾಡಿದ್ದೆಲ್ಲ ನಾನು ಪಂಚಾಮೃತ, ಅದನ್ನು ತೆಳುವಾಗಿ ಮಾಡಿ ಲೋಟದಲ್ಲಿ ಕೊಡ್ತಾರೆ. ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ ದೇವರು ರಾಯರು ಇದೆ, ನಮ್ಮ ಮಧುಗಿರಿ ರಾಯರು ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಲಂಕಾರದಲ್ಲಿ. ನಾವು ಪ್ರತಿ ಸಲ ಹೋದಾಗಲೂ ಇದೇ ಥರ ಅಲಂಕಾರದಲ್ಲಿರ್ತಾರೆ ದೇವರು. ಒಂದು ಸಲನೂ ಅಲಂಕಾರ ಇಲ್ಲದೆ ನೋಡಿದ್ದೀವಿ ಅನ್ನೋದಿಲ್ಲ. ಒನ್ ಟೈಮ್ ನೋಡಿದ್ದೀನಿ, ನೆನಪಿದೆ. ಒನ್ ಟೈಮ್ ಮಾತ್ರ ಅಲಂಕಾರ ಮಾಡಿರಲಿಲ್ಲ ಇನ್ನು ಅವತ್ತು. ತುಂಬ ಇದಿರಾಗಿತ್ತು. ಇವತ್ತು ಫುಲ್ಲು ತುಳಸಿದ್ದು ನೋಡಿದ್ದೀನಿ. ಮತ್ತು ಈ ಥರ ಇದು ದುಂಡುಮಲ್ಲಿಗೆನೋ ಏನೋ ಗೊತ್ತಿಲ್ಲ, ಸಕ್ಕತ್ತಿದೆ ಫ್ರೆಂಡ್ಸ್. ಈ ಕಡೆ ಚಪ್ಪಲಿ ತಗೊಳ್ಳೋಣ ಅಂತ ಹೋದೆ ಅಂಗಡಿಗೆ. ಚಪ್ಪಲಿಲಿ ನನಗೆ ಸೈಜೇ ಸಿಗಲ್ಲ ಫ್ರೆಂಡ್ಸ್. ಎಷ್ಟು ಕಷ್ಟಪಡ್ತೀನಿ ಅಂದರೆ ಚಪ್ಪಲಿಗೋಸ್ಕರ ನಾನು. ಸ್ಲಿಪ್ಪರ್ ನನಗೆ ಸೈಜ್ ಒಂದು ಯಾವತ್ತೂ ಸಿಗೋದಿಲ್ಲ ಸೈಜು. ಈ ಮಧುಗಿರಿಲಂತೂ ಒಂದು ಸೈಜ್ ಸಿಗಲ್ಲ. ಹಾಗಾಗಿ ಅಲ್ಲಿಂದ ಮುಗಿಸ್ಕೊಂಡು ಮಾರಮ್ಮ ತಾಯಿ ದೇವಸ್ಥಾನಕ್ಕೆ ಹೋದ್ವಿ, ದಂಡಿ ಮಾರಮ್ಮಂಗೆ. ಅಲ್ಲೂ ಅಷ್ಟೇ ನೆಮ್ಮದಿ ಅಂತಂದರೆ ನಂಗೆ ಹುಷಾರಿಲ್ಲದೆ ಏನೋ ದೃಷ್ಟಿ ಆಗಿತ್ತು ಫ್ರೆಂಡ್ಸ್. ನನಗೆ ಹೇಳಬೇಕು ಅಂದರೆ ಅದೇನು ದೃಷ್ಟಿನೂ ಗೊತ್ತಿಲ್ಲ, ಯಾರ್ದಾದ್ರು ಕಣ್ಣಿನ ದೃಷ್ಟಿ ಅಂತ ಯಾರನೇನೋ. ನನಗೆ ಇವತ್ತಿಗೆ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಿದ್ದೀನಲ್ಲ, ಇವತ್ತಿಗೆ ಕೂಡ ನನಗೆ ಪೇಯ್ನ್ ಹೋಗ್ತಾಯಿಲ್ಲ, ಹೊಟ್ಟೆ ನೋವಿಂದು ಆ ಥರ ಆಗಿದೆ. ಹಾಗಾಗಿ ನಾವು ಮಾರಮ್ಮನ ದೇವಸ್ಥಾನಕ್ಕೂ ಹೋಗಿ ಕೈ ಮುಗಿದು ಹೂವು ಇತ್ತು ಫ್ರೆಂಡ್ಸ್. ನಮ್ಮದು ದುಂಡ್ಮಲ್ಗೆ ತೋರಿಸಿದ್ನಲ್ಲ ನಾನು, ಅಷ್ಟು ಹೂವನೂ ಅಷ್ಟೇ. ಮತ್ತು ರಾಯರಿಗೂ ಕೊಟ್ಟೆ, ಮಾರಮ್ಮಂಗೆ ನೆಕ್ಸ್ಟ್ ಡೇಗೂ ಕೊಟ್ಟೆ. ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬಂದಿದ್ವಿ. ಒಳಗಡೆ ಎಲ್ಲ ಹೋಗಲಿಲ್ಲ, ಕ್ಯೂ ಏನು ಅಷ್ಟೊಂದು ಇರಲಿಲ್ಲ. ಆದ್ರೂ ಆ್ಯಕ್ಚುಲಿ ನನಗೆ ನಿಂತ್ಕೊಳ್ಳೋಕೆ ಅಷ್ಟು ಶಕ್ತಿ ಇರಲಿಲ್ಲ ಕ್ಯೂನಲ್ಲೆಲ್ಲ. ಅದಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತೇಳ್ಬಿಟ್ಟು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ನೋಡಿ ಅಲ್ಲಿ ಇಡ್ತಾ ಇದ್ದಾರಲ್ಲ, ಅದೆಲ್ಲ ದುಂಡುಮಲ್ಲಿಗೆ ನಾನು ಕೊಟ್ಟಿದ್ದೆ ಫ್ರೆಂಡ್ಸ್. ಸಕ್ಕತ್ತಾಗಿತ್ತು ಹೂವು ಎಲ್ಲ. ನಾನು ಅದೇ ಮಾರಮ್ಮಂಗಾಯ ಅದೇ ಕ್ಷಣಕ್ಕೆ ಹಾಕಿದ್ರು ಕೂಡ ಅದು ನನಗೆ ತುಂಬ ಖುಷಿಯಾಗಿದ್ದ ವಿಚಾರ. ಅಂದರೆ ನಾವು ಕೊಟ್ಟಿದ್ದು ಹೂವನ ದೇವ್ರಿಗೆ ಅಲಂಕಾರದಲ್ಲಿ ಅವರು ಬಳಸಿದ್ರೆ ಖುಷಿ ಆಗುತ್ತೆ ಯಾರಿಗೇ ಆಗಲಿ. ನೋಡಿ ಇವಾಗ ದುಂಡುಮಲ್ಲಿಗೆ ಹೂವು ಹಾಕ್ತಾರೆ, ನಂಗೆ ಖುಷಿ ಆಯಿತು ಫ್ರೆಂಡ್ಸ್.